ಅಮ್ಮನವರ ಆಸನದ ಬಗ್ಗೆ, ಸಿಂಹಾಸನದ ಬಗ್ಗೆ ಒಂದು ವರ್ಣನೆ ಹೇಗಿರುತ್ತೆ ಆ ಸಿಂಹಾಸನ ಅನ್ನೋದು ಸರ್? ಆ ಮಾತೆ ಕೂತ್ಕೊಳ್ಳೋ ಒಂದು ಸಿಂಹಾಸನವನ್ನು ಪಂಚಬ್ರಹ್ಮಾಸನ ಸ್ಥಿತ. ಒಂದು ಸಿಂಹಾಸನಕ್ಕೆ 4 ಕಾಲುಗಳಿರುತ್ತೆ, ಆಧಾರ. ಒಂದು ಆಧಾರವೇ ಬ್ರಹ್ಮ, ಒಂದು ಕಡೆ ವಿಷ್ಣು, ಹಿಂದೆ ಕಡೆ ಒಬ್ಬ ರುದ್ರ, ಈ ಕಡೆ ಈಶ್ವರ. ಈಶ್ವರ ಏನು? ತಿರೋಧಾನ. ಮಲಗಿರೋ ಸದಾಶಿವ ಏನು? ಅನುಗ್ರಹ. ದೇವರು ಇಚ್ಛೆ ಇಲ್ಲ ಅಂತಂದ್ರೆ ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ, ಶಿವನಿಚ್ಛೆ ಇಲ್ಲದ ಗರಿಕೆ ಏನು ಅಲುಗಾಡದು. ಪತಿಯಾಗಿರೋರು ಮಲ್ಕೊಂಡಿರೋ ಸದಾಶಿವನ ಅಥವಾ ರುದ್ರನ ರೂಪದಲ್ಲಿರುವಂಥ ಇನ್ನೊಂದು ಕಾಲ ಯಾರು? ಇಲ್ಲಿ ಈಶ್ವರನ ಯಾರು? ಹಾಗಾದರೆ ಇಲ್ಲಿ ಸದಾಶಿವ, ಈಶ್ವರ, ರುದ್ರ. ಶಿವನ ದೇವಸ್ಥಾನಕ್ಕೆ ಹೋಗಬಾರ್ದು, ಶಿವನ ದೇವಸ್ಥಾನ ಪ್ರಸಾದ ಮನೆಗೆ ತರಬಾರ್ದು. ಸೃಷ್ಟಿ ಆಯಿತು, ಸ್ಥಿತಿ ಆಯಿತು, ನಾವು ಹುಟ್ಟಿದ್ದೀವಿ, ಬದುಕಿದ್ದೀವಿ, ಯಾವತ್ತೋ ಒಂದಿನ ಹೋಗ್ತೀವಿ. ಹೋದ ಮೇಲೆ ಏನು? ನಾವು ಬದುಕಿದ ರೀತಿ ಮೇಲೆ ಎಷ್ಟು ಶುದ್ಧವಾಗಿ ಬದುಕಿದ್ದೀವಿ ಅದರ ಮೇಲೆ ಈಶ್ವರತ್ವ ಸಿಗುತ್ತೆ. ಈಗ ಇದು ನನ್ನ ಕಂಠದಿಂದ, ನನ್ನ ದವಡೆಗಳಿಂದ, ನನ್ನ ನಾಲಿಗೆಯಿಂದ ಹೊರಬಂದಂಥ ಓಂಕಾರ. ನಾನು ಸುಮ್ಮನಿದ್ದಾಗಲೂ, ನೀವು ಸುಮ್ಮನಿದ್ದಾಗಲೂ, ಇನ್ನೊಬ್ಬರು ಸುಮ್ಮನೆ ಒಳಗಡೆ ಓಂಕಾರ ನಡೀತಾನೆ ಇರುತ್ತೆ. ಆ ಓಂಕಾರ ಇರೋವರೆಗೂ ನಾವು ಬದುಕಿರ್ತೀವಿ. ಆ ಓಂಕಾರ ಆಚೆ ಹೋಯಿತು ಅಂದರೆ ನಾವು ಇಲ್ಲ. ಆಧ್ಯಾತ್ಮಿಕದ ಆ ಅನುಭವದ ಸುಖವನ್ನು ಪಡೆದವನಿಗೆ ಗೊತ್ತು ಅದರ ರುಚಿ ಏನು ಅಂತ ಸರ್.